ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪದ್ಮ. ಸೊ ಇವಾಗ ನಮ್ಮ ದೊಡ್ಡಮ್ಮರ ಊರಿಗೆ ಹೋಗ್ತಾ ಇದ್ದೀವಿ. ನಾನು ಮತ್ತು ನಮ್ಮ ಮನೆಯವರು ಲಾಸ್ಯ ಮಾನ್ವಿಕು 4 ಜನ ಹೋಗ್ತಾ ಇದ್ದೀವಿ. ಸೊ ನಮ್ಮ ದೊಡ್ಡಮ್ಮ ಅಂದರೆ ನಮ್ಮ ಅಮ್ಮ ಅವ್ರ ಅಕ್ಕ. ಸ್ವಲ್ಪ ಹುಷಾರಿಲ್ಲ, ಆಗಲೇ ಒಂದು 2 ಮಂತ್ಸಿಂದ. ಈಗಲೂ ಹುಷಾರಿಲ್ಲ, ಅದೇ ರೀತಿ ಇದ್ದಾರಂತೆ. ನಮ್ಮ ಅಮ್ಮ ಅವ್ರು ಹೋಗ್ಬಿಟ್ಟು ಮೊನ್ನೆ ನೋಡ್ಕೊಂಡು ಬಂದಿದ್ದಾರೆ. ಅದಕ್ಕೆ ನೀನು ಹೋಗ್ಬಿಟ್ಟು ನೋಡ್ಕೊಂಡು ಬಾ ಅಂತ ಅಂದರು. ಕೈ ಸ್ವಲ್ಪ ಅದು ಈ ರೀತಿ ಪ್ರೆಸ್ ಮಾಡೋಕ್ಕೆ ಅಂದರೆ ಕದಲ್ಸೋಕ್ಕೆಲ್ಲ ಆಗ್ತಾ ಇಲ್ಲಂತೆ. ಒಂದು ಕೈ ಎಡಗೈ ಇರ್ಬೋದು ಮೋಸ್ಟ್ಲಿ. ಹೋಗೋಣ, ಅಲ್ಲಿಗೆ ಹೋಗ್ಬಿಟ್ಟು ಶೇರ್ ಮಾಡ್ಕೊತೀನಿ. ಹಾಗೆ ನಮ್ಮಮ್ಮನ ತವ್ರ ಮನೆ ಊರಲ್ಲೇ ಅವ್ರು ಇರೋದು. ತವ್ರ ಮನೆಯಲ್ಲೇ ನಮ್ಮ ದೊಡ್ಡಮ್ಮ ಅವ್ರು ಇರೋದು. ತೋರಿಸಿ ನಮ್ಮ ಅತ್ತಿಗೆ ಅವರೆಲ್ಲರೂ ಇರ್ತಾರೆ ಮನೆಯಲ್ಲಿ. ಇವಾಗ ಎಲ್ಲರೂ ರೆಡಿಯಾಗಿದ್ದೀವಿ, ಹೊರಡೋಣ ಅಂತ ಹೇಳ್ಬಿಟ್ಟು. ನಾನು ಅದಕ್ಕೆ ನಮ್ಮ ದೊಡ್ಡಮ್ಮನಿಗೆ ಅಂತಂದು ಹೇಳ್ಬಿಟ್ಟು ಇದು ನಿತಿನ್ಗೆ ಕೊಟ್ಟಿದ್ರು. ಇದು ಪ್ರೆಸ್ಸಿಂಗ್ ಬಾಲ್. ಇದು ಅವ್ರಿಗೆ ಇದು ಬೆರಳೆಲ್ಲ ಕದಲ್ಸೋಕ್ಕಾಗ್ತಾ ಇಲ್ವಂತೆ. ಹಾಗಾಗಿ ಆ ಬಾಲಲ್ಲಿ ಡೈಲಿ ಆ ರೀತಿ ಎಕ್ಸಸೈಸ್ ಮಾಡಿದ್ರೆ ಕ್ಯೂರ್ ಆಗುತ್ತೇನೋ ಅಂತಂದು ಹೇಳ್ಬಿಟ್ಟು ಆ ಬಾಲ್ ತಗೊಂಡಿದ್ದೀನಿ ಒಂದು. ಹಾಗೆ ಹಣ್ಣು ತಗೊಂಡಿದ್ದೀನಿ. ನಮ್ಮ ದೊಡ್ಡಮ್ಮ ಹುಷಾರಿಲ್ಲದೆ ಇರೋರಿಗೆ ನಾವು ಏನಾದರೂ ದುಡ್ಡು ಆ ರೀತಿ ಕೊಡೋದಕ್ಕಿಂತಲೂ ಈ ರೀತಿ ಹಣ್ಣು ಹಂಪಲು ತಿನ್ನೋ ಅಂಥ ಐಟಮ್ ಕೊಟ್ಟರೆ ಸೊ ಖುಷಿಯಾಗುತ್ತೆ. ಸೊ ಅವ್ರಿಗೂ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈಗ ಹಣ್ಣು ತಗೊಂಡಿದ್ದೀನಿ. ಹಾಗೆ ಹೋಗ್ಬಿಟ್ಟು ಮಾತಾಡಿಸ್ಕೊಂಡು ನಮ್ಮ ಅತ್ತಿಗೆ ಅವರೆಲ್ಲರೂ ತೋರಿಸ್ತೀನಿ. ವೀಡಿಯೋದಲ್ಲಿ ನನ್ನ ಅಳಿಯಂದ್ರು ಇದ್ದಾರೆ. ನಮ್ಮ ಅಣ್ಣ ಒಬ್ಬರೇನೆ ನಮ್ಮ ದೊಡ್ಡಮ್ಮನಿಗೆ ಮಗ, ಹೆಣ್ಮಕ್ಳು ಯಾರೂ ಇಲ್ಲ. ಹಾಗಾಗಿ ಈಗ ನಾನು ಹೋಗ್ಬಿಟ್ಟು ನೋಡ್ಕೊಂಡು ಮಾತಾಡಿಸ್ಕೊಂಡು ಬರೋಣ ಅಂತ. ಯಾಕಂದರೆ ಡೇ ಫುಲ್ಲು ನಮ್ಮ ಮನೆಯವ್ರಿಗೆ ಕೆಲಸನೇ ಇರುತ್ತೆ, ಇನ್ನು ಹೋಗೋಕ್ಕಾಗಲ್ಲ. ಡೇ ಫುಲ್ಲು ಹೋದರೆ ನೈಟಲ್ಲೇ ಹೋಗಬೇಕು. ಈಗ ನೈಟು ಆಗಲೇ ಸಂಜೆ 7 ಗಂಟೆ ಆಗಿದೆ. ಈಗ ಹೋಗ್ಬಿಟ್ಟು ಮಾತಾಡಿಸ್ಕೊಂಡು ಮತ್ತೆ ರಿಟರ್ನ್ ಬರ್ತೀವಿ. ಹಾಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿರಂತೆ ನಮ್ಮ ದೊಡ್ಡಮ್ಮ ಅವ್ರ ಮನೆಯದೆಲ್ಲ ತೋರಿಸ್ತೀನಿ ಸಿಂಪಲ್ಲಾಗಿ. ಈಗ ಹೊರಡ್ತೀವಿ, ಟೈಮ್ ಆಯ್ತಾಗ್ಲೇ. ಬಾ ಮನಿ, ಈ ಕವರ್ ಇವೆಲ್ಲ ತೊಗೊಂಡು ಬಾ. ನೋಡಿ ಮಾನ್ವಿಕ್ ಸ್ವೆಟರ್ ಹಾಕೊಂಡು ರೆಡಿ ಆಗವನಿ. ಸೊ ಇಲ್ಲಾಂದ್ರೆ ಹಿಂಗೆ ಹೋಗ್ತೀವಿ ಅಂದರೆ ರೆಡಿಯಾಗಿ ಬಂದಿರ್ತಾರೆ ಇಬ್ರು. ನೋಡ್ರಿ ಲಾಸ್ಯ ಅವಳ ಸ್ವೆಟ್ರ್ ಅವಳು ಹಾಕೊಂಡವಳೆ, ಮಾನ್ವಿಕ್ ಅಲ್ಲಿ. ತೆಗೀರಿ ಗಾಡಿ, ಹೋಗೋಣ. ಒಲ್ಲಿ ಬಟ್ಟೆ ಅಂತ ಕೊಡಮ್ಮ, ಅಲ್ಲೇ ಆಯ್ತು ನೋಡಿ ಒಲ್ಲಿ ಬಟ್ಟೆ. ಆಗ ಅಲ್ಲೇ ಅದೇ ಅದೇ ಅದೇ. ಬರ್ಕೊಳಪ್ಪ ನೀನು. ಟಿವಿ ನೋಡ್ಕೊಂಡು ಮೊಬೈಲ್ ನೋಡ್ಕೊಂಡು ಕುತ್ಕೋಬೇಡ. ನಾವು ಹೋಗಿ ಬರ್ತೀವಿ ಬೇಗ. ನಾವು ನೈಟ್ ಬಂದ್ವಿ, ಹಾಗಾಗಿ ಮಧ್ಯೆ ಏನು ಶೂಟ್ ಮಾಡೋಕ್ಕಾಗಿಲ್ಲ ವಿಡಿಯೋ. ಡೈರೆಕ್ಟ್ ಈಗ ನಮ್ಮ ದೊಡ್ಡಮ್ಮ ಅವ್ರ ಮನೆಗೆ ಬಂದಿದ್ದೀವಿ ನೋಡಿ. ಈಗ ಕೈ ತೋರಿಸ್ತಾ ಇದ್ದೀನಿ ನೋಡಿ, ಎಡಗೈಯಲ್ಲಿ ಆ ರೀತಿ ಆಗಿರೋದು. ಕೈ ಅದು ಪ್ರೆಸ್ ಮಾಡೋಕೆ ಅಂದರೆ ಬಗ್ಸೋಕ್ಕಾಗಲ್ವಂತೆ ಬೆರಳನ್ನ. ಅದು ಒಂಥರ ಸ್ಟ್ರೈಟಾಗಿ ಹಿಡ್ದಾಕ್ಬಿಟ್ಟಿದ್ದಾವೆ ಬೆರಳೆಲ್ಲನೂ. ಏನೋ ಒಂಥರ ನೀರು ಬೊಬ್ಬೆ ಥರ ಆಗಿತ್ತು ಕೈ ಫುಲ್ಲು. ಆವಾಗ ನಾನೊಂದು 2 ಟೈಮ್ಸ್ ನೋಡಿದ್ದೆ. ಸೊ ಇದು ಅದೇನೋ ನಾಟಿ ಇದು ಔಷಧಿ ಹಚ್ಚೋದು ಅದೆಲ್ಲ ಮಾಡಿಸಿದ್ರು. ಆವಾಗ ನೋಡಿದ್ದೆ ಫುಲ್ಲು ಬಾವು ಬಂದುಬಿಟ್ಟು ಜಾಸ್ತಿ ಬಾವಿತ್ತು. ಈಗ ಸ್ವಲ್ಪ ಕಡಿಮೆ ಆಗಿದೆ, ನೋಡ್ತಾ ಇರ್ಬೋದು ನೀವು. ಆವಾಗ ಜಾಸ್ತಿ ಬಾವಿತ್ತು. ಆವಾಗ ಕೇಳಿದ್ರೆ ಅದೇನೋ ಆಗುತ್ತೆ ಅದೇ ಥರ. ಸೊ ಅದಕ್ಕೆ ನಾನು ಇಲ್ಲೇ ಮೇಲೆ ವಾಸಿ ಮಾಡಿಸ್ತೀನಿ ಅಂತಂದು ಹೇಳ್ಬಿಟ್ಟು ಓಡಾಡಿದ್ರು. ಅಲ್ಲಿ ವಾಸಿ ಆಗಲಿಲ್ಲ. ಅದಾದಮೇಲೆ ಮತ್ತೆ ಹಾಸ್ಪಿಟಲೆಲ್ಲ ಹೋಗಿದ್ರಂತೆ, ಸ್ಕಿನ್ ಡಾಕ್ಟ್ರ್ ಹತ್ರ ಎಲ್ಲ ಹೋಗ್ಬಿಟ್ಟು ಎಕ್ಸ್ರೇ ಮತ್ತು ಬೇರೆ ಹಾಸ್ಪಿಟ್ಲೆಲ್ಲ ಓಡಾಡಿದ್ದಾರೆ. ಎಲ್ಲ ಓಡಾಡಿದ್ರೂ ಸರಿ ಹೋಗುತ್ತೆ ಅಂತಂದು ಹೇಳಿದಾರಂತೆ. ಈಗ ಅದು ಸ್ವಲ್ಪ ಬಾವಿದೆ ಇನ್ನೂ. ಅಂದರೆ ಸ್ವೆಟರ್ ಹಾಕಿದ್ದಾರೆ, ಕಾಣಿಸ್ತಾ ಇಲ್ಲ ಕೈ ನಿಮಗೆ. ನಾವು ಮಡಚ್ತೀವಲ್ಲ ಕೈ ಅಂತ ಹತ್ರ ಎಲ್ಲ ಬಾವಿ ಇದೆಯಂತೆ. ಸೊ ಈಗ 1-2 ಬೆಳ್ಳು ಕದಲ್ಸೋಕ್ಕಾಗ್ತಾಯಿದೆ, ಇನ್ನೊಂದು 3 ಬೆಳ್ಳು ಆಗ್ತಾಯಿಲ್ಲ ಅಂತಂದು ಹೇಳಿದ್ರು. ಇದು ನೋಡಿ ನಮ್ಮ ಅಣ್ಣ ಅವರು ಹೂವಿನ ವ್ಯಾಪಾರ ಮಾಡ್ತಾರೆ, ಅದಕ್ಕೋಸ್ಕರ ಹೂವೆಲ್ಲ ಇಲ್ಲಿ ಇಟ್ಟಿದ್ರು. ನಾನು ಆ ಕಡೆ ಒಳಗಡೆ ಹೋಗ್ಬಿಟ್ಟು ನಮ್ಮ ದೊಡ್ಡಮ್ಮವ್ರ ಹತ್ರ ಮಾತಾಡ್ತಾ ಇದ್ದೆ ಕೂತ್ಕೊಂಡು. ನಮ್ಮ ಅಣ್ಣ ಇವರೊಬ್ಬರೇ ಮಗ. ಅದೇನೋ ಲೆಕ್ಕ ಅಂದರೆ ಹೂವಿಂದ ಲೆಕ್ಕ ಎಲ್ಲ ಬರೀತಾವ್ರೆ ಒಂದು ಕಡೆ. ಹಾಗೆ ಲಾಸ್ಯನೂ ಮಾನ್ಬೇಕು ಅವ್ರ ಅಜ್ಜಿ ಅವ್ರ ತಾತ ಮನೆಗೆ ಹೋಗಿ ಬರ್ತೀವಿ ಅಂತ ಹೋಗ್ತಾಯಿದ್ರು. ಸರಿ ಅಂತ ಹೋಗಿ ಬನ್ನಿ ಅಂತ ಹೇಳಿದೆ, ಪಕ್ಕದ ಏರಿಯಾನೇ. ಹಾಗಾಗಿ ಅದು ಬಾಲ್ ತಗೊಂಡೋಗಿದ್ನಲ್ಲ ಪ್ರೆಸ್ ಮಾಡೋ ಅಂಥದ್ದು, ಅದನ್ನು ಈಗ ನಮ್ಮ ದೊಡ್ಡಮ್ಮನ ಕೊಟ್ಟು ಈ ರೀತಿ ಪ್ರೆಸ್ ಮಾಡು ಡೈಲಿ. ನೀನು ಬೆಳಿಗ್ಗೆ ಸಂಜೆ ಇಲ್ಲ ಡೇ ಫುಲ್ಲು ಆಗಲಿ, ನಿನಗೆ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಆ ರೀತಿ ಪ್ರೆಸ್ ಮಾಡು ಅಂದರೆ 3 ಬೆರಳಲ್ಲಿ ಹಿಡ್ಕೊತಾರೆ, ಇನ್ನೆರಡು ಬೆರಳಲ್ಲಿ ಹಿಡ್ಕೊಳಕ್ಕಾಗ್ತಾಯಿಲ್ಲ ಅವರಿಗೆ. ಸೊ ಹಂಗೆ ಡೈಲಿ ಟ್ರೈ ಮಾಡು ಅಂತಂದು ಹೇಳಿದೆ. ಹಾಗೆ ನಮ್ಮ ಅತ್ತಿಗೆ, ನಮ್ಮ ಅಣ್ಣನ ಹೆಂಡತಿ ಇವರು. ಸೊ ಇವರಿಬ್ಬರು ನಮ್ಮ ಅಳಿಯಂದರು, ಅಂದರೆ ನನಗೆ ನಮ್ಮ ಅಣ್ಣನ ಮಕ್ಕಳೆಲ್ಲ ಅಳಿಯಗಳಾಗಬೇಕು ಇಬ್ಬರೂ. ಇವನು ತುಂಬ ಟ್ಯಾಲೆಂಟೆಡು, ನಿಮ್ಗೆ ತೋರಿಸ್ತೀನಿ ಆಮೇಲೆ ವೀಡಿಯೋದಲ್ಲಿ. ಎಷ್ಟು ಚೆನ್ನಾಗಿ ಎಷ್ಟು ಟ್ಯಾಲೆಂಟ್ ಇದೆ ಇವನಿಗೆ ಅನ್ನೋದು ನಿಮಗೂ ಗೊತ್ತಾಗುತ್ತೆ. ಹಾಗೆ ಇಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದರೆ ಅವ್ರಿಗೆ ಫುಲ್ಲು ಖುಷಿ. ಭಾಳ ದಿನಕ್ಕೆ ಬಂದ್ವಿ. ಹೇಳ್ಬೇಕಂದ್ರೆ ಮುಂಚೆ ನಾನು ಚಿಕ್ಕ ಹುಡುಗಿ ಇದ್ದಾಗ, ಇಲ್ಲ ನನ್ನ ಮದುವೆ ಆಗಿ ಹೊಸರಲ್ಲಿ ನನ್ನ ಮಕ್ಕಳು ಎಲ್ಲ ಡೆಲಿವರಿ ಆದಾಗ, ನನ್ನ ಮಕ್ಕಳು ಹುಟ್ಟಿದಾಗ, ಸೊ ತುಂಬ ಕಷ್ಟದಲ್ಲಿದ್ವಿ. ಏನೇ ಒಂದು ವಿಷಯ ಹೇಳ್ತೀನಿ, ನಾವು ಎಷ್ಟು ಸುಖವಾಗಿದ್ದಾಗ ನಮಗೆ ಎಷ್ಟು ಜನ ಬರ್ತಾರೋ ಇಲ್ವೋ ಗೊತ್ತಿಲ್ಲ, ಆಗಲಿ ಕಷ್ಟದಲ್ಲಿದ್ದಾಗ ಬಂದು ನಮ್ಮನ್ನು ನೋಡ್ಕೊಂಡಿರ್ತಾರಲ್ಲ, ಸೊ ಅಂಥವ್ರನ್ನ ನಾವು ಜೀವ ಇರೋವರೆಗೂ ಮರೆಯೋಕ್ಕೆ ಹೋಗಬಾರ್ದು. ಇವರು ನಮ್ಮ ದೊಡ್ಡಮ್ಮಯೇ ಇಲ್ಲ ಅಂದರೆ ನಮ್ಗೆ ಅವಾಗ ತಿನ್ನೋಕೆ ಊಟನೇ ಇಲ್ಲ, ಅಷ್ಟು ಚೆನ್ನಾಗಿ ಅವಾಗೆಲ್ಲ ನೋಡ್ಕೊಂಡಿದ್ದಾರೆ. ಸೊ ಇವರು ಬರುವಂಥ ಅಕ್ಕಿಲಿ ನಮಗೂ ಕಳಿಸ್ಕೊಟ್ಟು ನಮ್ಮ ಸುಖ ದುಃಖ ಎಲ್ಲ ಇವ್ರನ್ನ
ನೋಡಿರೋ ಅಂಥವ್ರು ಅವಾಗ. ಅದಕ್ಕೆ ಈಗ ನಾನು ವೀಡಿಯೋಸ್ ಮೇಲೆ ಬಿದ್ದುಬಿಟ್ಟು ಈ ಮಧ್ಯೆ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೆ, ಹೋಗೋಕ್ಕಾಗಿರಲಿಲ್ಲ. ಇನ್ನೊಂದು ನಮ್ಮ ದೊಡ್ಡಮ್ಮ ಸ್ವಲ್ಪ ಬೈಯೋದು ಜಾಸ್ತಿ, ಯಾರನ್ನೇ ಆಗಿರ್ಬೋದು ಬೈದು ಬಿಡ್ತಾರೆ, ಮುಖದ ನೆಟ್ಟಿಗೆ ಬೈದು ಬಿಡ್ತಾರೆ. ಅದಕ್ಕೆ ಸ್ವಲ್ಪ ಭಯ ಅನ್ಸೋದು, ಮುಂಚೆ ಮಾತಾಡ್ಸೋದಕ್ಕೆ ನಮ್ಮ ದೊಡ್ಡಮ್ಮನ ಜೊತೆ ಮಾತಾಡೋದಕ್ಕೆ ಭಯ ಅನ್ಸೋದು. ಈ ಮಧ್ಯೆ ಸ್ವಲ್ಪ ಅಭ್ಯಾಸ ಆಗಿಬಿಟ್ಟಿದೆ ಚೆನ್ನಾಗೆ. ಹಾಗಾಗಿ ಪರವಾಗಿಲ್ಲ, ಬೈಯೋದ್ರಿಂದ ತಪ್ಪೇನಿಲ್ಲ. ಸೊ ನಮಗೂ ಒಳ್ಳೆ ಬುದ್ಧಿ ಬರಲಿ ಅಂತಂದೆ ಎಲ್ಲರೂ ಬೈಯೋದು, ಏನೇ ಆಗಿರ್ಬೋದು. ಆ ರೀತಿ ನಮ್ಮ ದೊಡ್ಡಮ್ಮ ಮುಂಚೆಯಿಂದ ಚೆನ್ನಾಗೆ, ನನ್ನ ದೊಡ್ಡ ಮಗ ಹುಟ್ಟಿದಾಗಂತೂ ನಮಗೆ ತಿನ್ನೋಕೆ ಊಟನೇ ಇರಲಿಲ್ಲ ನಮ್ಮ ಅಮ್ಮವ್ರ ಮನೆಯಲ್ಲಿ. ಅಂಥ ಟೈಮಲ್ಲೆಲ್ಲ ಇಲ್ಲಿಂದ ತಲೆ ಮೇಲೆ ಅಕ್ಕಿ ಹೊತ್ಕೊಬಂದು ನಮಗೆ ಕೊಟ್ಟು ಬಂದಿದ್ದಾರೆ. ಸೊ ಎಲ್ಲರೂ ಬಡವರೇ ಅಂತ ನಾನು ತುಂಬ ವೀಡಿಯೋಸಲ್ಲಿ ಹೇಳಿದ್ದೀನಿ. ಇವರು ಬಡವರು ಆದ್ರೂ ನಮಗೆ ಆ ರೀತಿ ಹೆಲ್ಪ್ ಮಾಡಿದಾರಲ್ಲ, ಅದನ್ನು ಮರಿಬಾರ್ದು ಅಂತ ಹೇಳ್ಬಿಟ್ಟು ನಾವು ಎಷ್ಟೇ ಎತ್ತರಕ್ಕೆ ಬೆಳೆದ್ರೂ ನಮ್ಮ ದೊಡ್ಡಮ್ಮ ಇವ್ರನ್ನ ಮಾತ್ರ ಮರೆಯಲ್ಲ. ಸೊ ನಮ್ಮ ಕಷ್ಟ ಕಾಲದಲ್ಲಿ ಆಗಿರೋ ಅಂಥವ್ರು. ನೀವು ಅಷ್ಟೇ, ನಿಮಗೆ ಸುಖದಲ್ಲಿದ್ದಾಗ ತುಂಬ ಜನ ರಿಲೇಷನ್ಸು ಬರ್ತಾರೆ, ಎಲ್ಲರೂ ಬರ್ತಾರೆ, ಫ್ರೆಂಡ್ಸು ಫ್ಯಾಮಿಲಿ ಎಲ್ಲ ಬರುತ್ತೆ. ಆದರೆ ಕಷ್ಟದಲ್ಲಿದ್ದಾಗ ಯಾರು ನಮ್ಮ ಜೊತೆ ನಿಲ್ತಾರಲ್ಲ ಅಂಥವ್ರನ್ನ ನಮ್ಮ ಜೀವ ಇರೋ ತನಕ ಮರೆಯೋಕ್ಕೆ ಹೋಗ್ಬೇಡ್ರಿ. ನೀವು ಅಷ್ಟೇ, ನಾನು ಮರೆಯಲ್ಲ. ಹಾಗೆ ಅದಕ್ಕೋಸ್ಕರ ಬಂದು ಈಗ ನೋಡ್ಕೊಂಡು ಅವ್ರಿಗೂ ಒಂದು ಟೈಮ್ ಕೊಡಬೇಕು ಅಂತ ಈಗ ಬಂದಿದ್ದೀವಿ. ಆ ರೀತಿ ಬಂದು ಮಾತಾಡಿಸ್ಕೊಂಡು ಮುಖ ತೋರಿಸಿದ್ರೆ ಅವ್ರಿಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ನನ್ನ ಮಗಳು ಬಂದಳು, ಅಲ್ಲಿಂದ ನನ್ನ ತಂಗಿ ಮಗಳು ಬಂದಳು, ನನ್ನನ್ನು ನೋಡೋಕ್ಕೆ ಬಂದಳು ಅಂತ ಎಷ್ಟು ಜನರ ಹತ್ರ ಹೇಳ್ಕೊತಾರೆ. ಈಗ ಬೆಳಿಗ್ಗೆ ಆಗಿದ ತಕ್ಷಣ ನಮ್ಮ ಪದ್ಮ ಬಂದಿದ್ಲು, ಹಿಂಗೆ ಮಾತಾಡ್ಸೋದ್ಲು ಅಂತಂದು ಹೇಳ್ಬಿಟ್ಟು. ಅದಕ್ಕೆ ಅದು ಖುಷಿ ನಾವು ಎಷ್ಟೇ ದುಡ್ಡು ಕೊಟ್ಟರು ಸಿಗೋಲ್ಲ, ಏನೇ ನಾವು ಫೋನಲ್ಲಿ ಮಾತಾಡ್ಸಿದ್ರು ಸಿಗೋಲ್ಲ. ನಾವು ಡೈರೆಕ್ಟಾಗಿ ಬಂದು ಸುಮ್ಮನೆ ಆ ರೀತಿ ನಗ್ತಾ ಅವ್ರ ಕೈ ಹಿಡ್ಕೊಂಡು ಮಾತಾಡಿದ್ರೆ ಅವ್ರಿಗಿರುವಂಥ ನೋವು, ಅವ್ರಿಗಿರುವಂಥ ಇದು ಸ್ವಲ್ಪ ಆದರೂ ಕಡಿಮೆ ಆಗುತ್ತೆ. ನಾವು ಹೋಗಿ ಆ ರೀತಿ ಮುಟ್ಟಿ ಮಾತಾಡ್ಸೋದ್ರಿಂದ ಒಂದು ಸ್ವಲ್ಪ ಕಡಿಮೆ ಆದರೂ ಆಗುತ್ತೆ ಅವ್ರ ಬಾಧೆ ಅನ್ನೋದು. ಹಾಗೆ ಇನ್ನು ನಮ್ಮ ಅತ್ತಿಗೆ ಹೇಳ್ಬೇಕಾ, ಸೊ ಅವ್ರು ಬಂದಿದ್ದ ತಕ್ಷಣ ಅವ್ರದ್ದು ಒಂದೇ ಗುರಿ, ಯಾರು ಬಂದರು ಅಂತ ನೋಡ್ತಾರೆ, ಫಸ್ಟು ಅಡುಗೆಗೆ ರೆಡಿ ಮಾಡ್ಕೊಬಿಡ್ತಾರೆ. ಆ ರೀತಿ ನಾವಲ್ಲಿ ಮಾತಾಡ್ತಾ ಇದ್ದೀವಿ. ಸೊ ಇಲ್ಲಿ ಇವ್ರ ಕೆಲಸ ಇವ್ರು ರೆಡಿ ಮಾಡ್ತಾವ್ರೆ ಆಗಲೇ ಕುತ್ಕೊಂಡು. ನಮ್ಮ ಮನೆಯವರು ಬೇಡ ಸುಮ್ಮನಿರಮ್ಮ, ನಾವು ಹೋಗ್ತೀವಿ, ಟೈಮ್ ಆಗ್ತೈತೆ ಅಂದ್ರೂ ಕೇಳ್ತಾ ಇಲ್ಲ. ಇಲ್ಲ ನೀವು ಬರೋದು ಹೆಚ್ಚ, ನಾನು ಮಾಡೋದು ಹೆಚ್ಚ, ಅಡುಗೆ ನೀವು ತಿಂದ ಕಡೆ ಹೋಗ್ಬೇಕು. ಎಷ್ಟು ದಿನಕ್ಕೆ ಬಂದಿರೋ, ಭಾಳ ದಿನ ಆಯ್ತು ಹೇಳ್ರಿ. ಆಗಲೇ ಸುಮಾರು ಅಂದರೆ ಗೌರಿ ಹಬ್ಬಕ್ಕೆ ಹೋಗಿ ಬಾಗ್ನ ತಗೊಂಡು ಬಂದಿದ್ದೆ. ಈಗ ನಮ್ಮ ಮನೆಯವ್ರು ಹೊರಗಡೆ ಹೋಗ್ತೀನಿ ಅಂದರೆ ನನ್ನ ಅಳಿಯ ಇಬ್ಬರು ಬಿಡ್ತಾಯಿಲ್ಲ, ಇಬ್ಬರು ಹಿಡ್ಕೊಂಡು ಕೈ ಎಳಿತಾವ್ರೆ, ಬಾ ಮಾಮ ನೀನು ಬಾ ಮಾಮ ಅಂತ. ಹೊರಗಡೆ ಹೋಗೋಕ್ಕೆ ಬಿಡ್ತಾಯಿಲ್ಲ. ಆಮೇಲೆ ನಮ್ಮ ಅತ್ತೆನ ಕರ್ಕೊಂಡು ಹೋಗ್ಬಿಡ್ತಾರೆ ಅಂತ ಹೇಳ್ಬಿಟ್ಟು. ಹಾಗೆ ಇದು ಬಜ್ಜಿ ಮಾಡೋಣ ಅಂತ ಹೇಳ್ಬಿಟ್ಟು ಬೋಂಡ ಮೆಣಸಿನ್ಕಾಯಿ ಎಲ್ಲ ಕಳಿಸಿದ್ರು. ಬೋಂಡ ಮೆಣಸಿನ್ಕಾಯಿ ಸಿಕ್ಕಿಲ್ಲ, ಅದಕ್ಕೆ ಪಕೋಡ ಮಾಡೋಕ್ಕೆ ಅಂತಂದು ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ತಾವ್ರೆ. ಇಲ್ಲಿ ಹೋಗಿದ ತಕ್ಷಣ ಅವ್ರ ಮಾವನ ಹತ್ರ ಇಲ್ಲ ನನ್ನ ಹತ್ರ, ನನ್ನ ದೊಡ್ಡಳಿಯ ತಲೆ ರೋಹಿತ್ ಅಂತ ಹೇಳ್ಬಿಟ್ಟು ತಲೆ ತಿಂದಾಕ್ಬಿಡ್ತಾನೆ. ಮಾವ ಇದು ಗಟ್ ಮಾಡಿದ್ದೀನಿ ನೋಡು ಮಾವ, ನೋಡ್ಕೊಮ್ಮವ ನಾನು ಹೇಳ್ತೀನಿ ಅಂತಂದು ಹೇಳ್ತಾ ಇದ್ದ. ಹಾಗೆ ಇವನು ತುಂಬ ಟ್ಯಾಲೆಂಟೆಡ್ಡು, ಥರ್ಡ್ ಸ್ಟ್ಯಾಂಡರ್ಡ್ ಓದ್ತಾ ಇರೋದು. ಈಗಲೇ ಹಿಂದಿ ಇಂಗ್ಲೀಷು ಎಲ್ಲ ಮಾತಾಡ್ತಾನೆ, ಭಾಳ ಟ್ಯಾಲೆಂಟ್ ಇದೆ ಇವನಿಗೆ. ಸೊ ಎಲ್ಲರೂ ಓದ್ತಾರೆ, ಅದರಲ್ಲೂ ಒಂದು ಸ್ಪೆಷಲ್ ಅಂದರೆ ಇವನು ಅಂತ ಹೇಳ್ಬೋದು. ನಮ್ಮ ಮಕ್ಕಳು ಹೇಳ್ತಾರೆ, ನಮ್ಮ ಮಕ್ಕಳು ಓದ್ತಾ ಇರ್ತಾರೆ. ಸೊ ಎಲ್ಲರಿಗಿಂತಲೂ ಸ್ಪೆಷಲ್ ಅಂದರೆ ಇವನೇ ನಮ್ಮ ರಿಲೇಷನಲ್ಲಿ. ತುಂಬ ಟ್ಯಾಲೆಂಟ್, ನಿಮಗೆ ತೋರಿಸ್ತೀನಿ ಆಮೇಲೆ. ನೋಡಿ ಹ್ಯಾಂಡ್ ರೈಟಿಂಗ್ ಎಲ್ಲ ತುಂಬ ಚೆನ್ನಾಗಿ ಬರೀತಾನೆ. ನನಗೆ ಇವನ ಹ್ಯಾಂಡ್ ರೈಟಿಂಗ್ ಎಲ್ಲ ತುಂಬ ಇಷ್ಟ. ಥರ್ಡ್ ಸ್ಟ್ಯಾಂಡರ್ಡ್ ಆಗಿದ್ರೂ ಎಷ್ಟು ಇಂಪ್ರೂವ್ ಆಗಿದ್ದಾನೆ ಗೊತ್ತಾ. ಸೊ ನಾವು ತುಂಬ ಪ್ರೈವೇಟಲ್ಲಿ ಓದಿರೋ ಮಕ್ಕಳನ್ನೆಲ್ಲ ನೋಡಿದ್ದೀವಿ, ಅಷ್ಟೊಂದು ಇದಿರಲ್ಲ. ಆದರೆ ಇವನು ಟ್ಯಾಲೆಂಟು ನಿಜವಾಗ್ಲೂ ಇಲ್ಲ. ಒಬ್ಬೊಬ್ಬರು ತಲೆ ಆ ರೀತಿ ಇರುತ್ತೆ, ನಾವು ಹೇಳೋ ರೀತಿ ಅಲ್ಲ. ಸ್ಕೂಲಲ್ಲಿ ಏನೇನು ನಡೆದಿದೆ ಅಂದರೆ ನಾವು ಬಂದು ಹೋದಾಗಿಂದ ಏನೇನು ನಡೆದಿದೆ ಎಲ್ಲ ಹೇಳ್ತಾ ಕುತ್ಕೊತಾನೆ. ಇವತ್ತೆಲ್ಲ ಇದೇ ಕೆಲಸ ನಾವು ಹೋಗೋವರೆಗೂ. ಹಾಗೆ ನೋಡ್ರಿ, ನಾನು ಮುಂಚೆ ಈ ರೀತಿ ಬರೀತಿದ್ದೆ ಫಸ್ಟ್ ಇದರಲ್ಲಿ, ಈಗಾಗಿದೆ ಅಂತಂದೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾವನೆ. ಅವ್ರ ಮಾವ ಹ್ಞೂ ಒಂದು ಸಾಕಾಯಿತು. ಆಮೇಲೆ ನನ್ನನ್ನು ಕರೆದ, ಅದಕ್ಕೆ ನಾನು ಸ್ವಲ್ಪ ವೀಡಿಯೋನೇ ಮಾಡ್ಕೊತಾ ಇದ್ದೀನಿ. ನೋಡಿ ಚೆನ್ನಾಗಿರೋ ಬರಿತಾ 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 ಹ್ಯಾಂಡ್ ರೈಟಿಂಗ್ ಇನ್ನ ಇಂಪ್ರೂವ್ ಆಯ್ತು. ಆಮೇಲೆ ಟರ್ಮ್ 2 ಇಂದ ಹಿಂಗೆ ಬರಿತೀರಾ. ಟರ್ಮ್ 1 ಎಲ್ಲ ಫುಲ್ ಇಂಪ್ರೂವ್ ಆದ. ಇಂಗ್ಲಿಷ್ ಫುಲ್ ಈಸಿ ನನಗೆ. ಓದೋದ್ರಾಗೆ ಇಂಗ್ಲಿಷ್ ಓದೋದ್ರಾಗೆ ಒಂದು ಕಷ್ಟ ಆಯ್ತು, ದೊಡ್ಡ ದೊಡ್ಡ ಲೆಟರ್ಸ್ ಹೇಳಕ್ಕಾಗ. ಹಿಂದಿ ಫುಲ್ ಈಸಿ. ಹೌದೇ? ಹಿಂದಿ ಯಾವ್ದನ್ನ ಕೊಡಿ ಹೇಳ್ತೀನಿ. ಅಮ್ಮ ಹಿಂದಿ ಅಂತ ನಾನು 1ನೇ ಕ್ಲಾಸಿಂದಾನೇ ಈಸಿ. ಹೌದೇನು? ನೀನು ಎಷ್ಟನೇ ಕ್ಲಾಸ್ ಅಪ್ಪ? ಥರ್ಡ್ ಗೆ ಹಿಂದಿ ಓದ್ತೀಯೇ? ಇನ್ನು 1ನೇ ಕ್ಲಾಸ್ ರಾಜ್ಯದಾಗ ನಾನು ಹಿಂದಿ ಕಲ್ತ್ಕೊಂಡಿರೋದು. तुम्हारा नाम क्या है बोलो? मेरा नाम पद्मावती है. तुम्हारा बेटा का नाम क्या है? बेटा का नाम अरविंद. और एक और है ना, वो भूल गया क्या? ಗೊತ್ತಿಲ್ಲ. बोलो ना. ಗೊತ್ತಿಲ್ಲ. ಇಬ್ರಲ್ಲ ಮಕ್ಕಳು ಇರೋದು. ಅಮ್ಮ बोलो ना अब, तुम्हारा कितने बेटा है? 2 बेटा है. 2 बेटा है. वो बोले आफ्टर तुम बोलोगे ना. ಮಾತಾಡಿದ ನಂತರ ನೀವು ಮಾತಾಡಿ. ಸುಳ್ಳು ಹಿಂದಿ ಗೊತ್ತಾಗ್ತಿಲ್ಲ, ಪತಾ ನೈ पता नहीं है. नहीं पता नहीं. पता है पापा को पता अर्थवाಯ್ತು. तो पता है तुमको तुमको
ಅಯ್ಯಮ್ಮ ಥರ್ಡ್ ಸ್ಟ್ಯಾಂಡರ್ಡ್ ಹಿಂದಿ ಮಾತಾಡ್ತೀಯಲ್ಲ. तुम बोलो ना मुझे ये क्लास के से ही हम्म। हिंदी आता है तो थर्ड क्लास क्या बच्चा है. ಅಯ್ಯಪ್ಪ ನಿನ್ ತಲೆ ಅಲ್ಲ ಹೇಳ ಅದು. ಅಬ್ಬೊಬ್ಬ ಏನ್ ತಲೆ ನಿಂದು ತಲೆ ಸಖತ್ ಟ್ಯಾಲೆಂಟ್. ನಿನಗೆ ನಾನು ಆಗದೆ MBBS ಡಾಕ್ಟರ್. ನೀನ್ ಆಗ್ತೀಯ ಬಿಡ. ಈಗ ನೆನ್ನೆ ಅದು ಬುಡ್ಬುಡ್ ಕ್ಲೈಪ್ ಬಂದಿದ್ನ ಹಾ. ನಾನು ಕೇಳ್ದೆ MBBS ಡಾಕ್ಟರ್ ಆಗ್ತೀನಿ ನಾನಂತ. ಹಾ. ಅವತಾಡು ನೀವು MBBS ಡಾಕ್ಟರ್ ಅಯ್ಯ ಅವತಾಡು ಅಂತ ಹೇಳ್ದೆ. ಹೇಳದ್ನ ಆಯ್ತೆ ನೀ ಹೋಗ್ತಿ ಕೋಡ್ ಪಟ್ಟಿಸ್ತಾನ ಅಂತಂದು ಹೇಳ್ಬೇಕಾಯ್ತು. ಕೋಳಿ ಕೊಡ್ತೀನೊಂದು ಅಂತಂದು. నేను కోళికి ఈ 200 రూపాయలు డబ్బులు ఇస్తే ಅವ್ರ ಪುಲಿ నేను పులి కాదు ಹ? సింహంని. సింహం. ಅವ್ವ ಒಬ್ಬ You take mistake. Video take. ಅಮ್ಮ I don't care. Simply I read. ಆಯ್ ಸೂಪರ್ ಕಣ. ಅಯ್ಯಪ್ಪ ನೋಡು ಕನ್ನಡ ಇಂಗ್ಲಿಷ್ ತೆಲುಗು ಹಿಂದಿ 4 ಭಾಷೆ ಅಂತ ನೋಡು. ಅಯ್ಯಮ್ಮ ಏನ ನಾನು ತಮಿಳ್ ಕೂಡ ಸ್ವಲ್ಪ ಬರ್ತದಂಗೆ. ಎನ್ನ ಕೇಳ್ತೀರಾ? ಹ್ಞೂ ನೋಡಪ್ಪ. ನಾನು ತುಂಬಾ ನಮ್ಗೆ ಅಲ್ಲ ಎಲ್ಲ ಕಲ್ತ್ಕೊಂಡಲ್ಲ. ಈಗ ನಮ್ಗೆ ತಮಿಳು ಕೇರಳ ಟೀಚರ್ಸ್ ಇದಾರಲ್ಲ ಅವರಿಂದ ಸ್ವಲ್ಪ ಕಲ್ತ್ಕೊಂಡೆ. ಅವರು ಯಾವಾಗನೂ ಸ್ವಲ್ಪ ಟೀಚರ್ಸ್ ತ ಮಾತಾಡ್ತಿರ್ತಾರೆ. ಅದೇನಂತ ತಿಳ್ಕೊಂಡೆ ಹಂಗೆ ನಾನು ಮಾತಾಡ್ತೀನಿ. ಒಂದೇ ಚೂರು ಹಂಗೆ ಬರ್ತೈತೆ. ಇನ್ನ ಇಂಪ್ರೂವ್ ಆಗಿಲ್ಲ. ಹೆಂಗ್ ಕಲ್ತ್ಕೊಂಡೆ ಹಿಂದಿ? ಈಗ ಟಿವಿ ನೋಡಿ ಕಲ್ತ್ಕೊಂಡೆ. ಅವಾಗ ಒಂದೇ ಕ್ಲಾಸ್ ಟಿವಿ ಇತ್ತ. ರಜಾ ಬಂದಿರ್ತಂದ್ರೆ ಆಟ ಆಡೋದು ಟಿವಿ ನೋಡೋದು ಸ್ವಲ್ಪ ತಂಗ ಓದ್ಕೊಂತಿದ್ನ. ಹಿಂದಿ ಹಂಗೆ ಒಂದೇ ಕ್ಲಾಸ್ ರಜಾ ಕೊಟ್ಟಿತ್ತಲ್ಲ ಟಿವಿ ನೋಡಿ ಬರ್ದಿ ಹಿಂದಿ ಜಾಸ್ತಿ ಇಂಪ್ರೂವ್ ಆಗ್ಬಿಡ್ತಪ್ಪ ಅವಾಗ. ಅಬ್ಬಬ್ಬ ಎಕ್ಸಲೆಂಟ್. ಒಂದು ಸ್ಲಿಪ್ ಟೆಸ್ಟ್ ಕೂಡ ನಾನು ಹಿಂದಿ 0, 5, 9 ತಗೊಂಡಿಲ್ಲ. ಬರೀ ಔಟ್ ಆಫ್ 4. ಅಬ್ಬಬ್ಬಬ್ಬಬ್ಬ. ಹಿಂದಿ ಸ್ಲಿಪ್ ಟೆಸ್ಟ್ ನಾಗು ಎಕ್ಸಾಮ್ ನಾಗ ಕೂಡ ಅಷ್ಟೇ. ಈಗಳ ನಿನ್ನಷ್ಟು ನಾನು ಮುಕ್ಕಾಲ್ ಭಾಗ ಕೂಡ ಮಾತಾಡಕ್ ಬರಲ್ಲ ನನಗೆ. ಯಾಕೆ ನಿಜಾನೇ ಮಾತಾಡ್ತಿರೋದು. ಕರೆಕ್ಟಾಗಿ ಮಾತಾಡ್ತಿರೋದು. ಈಗ ಇವತ್ತು ಒಂದ್ ಪಾಠ ಮಾಡಿದ್ರ ಅದು ಇವತ್ತು ಹೇಳಿದ್ರು. ನಾನು ಹಂಗೆ ಕೇಳಿದ್ರು ರೋಹಿತ್ ಕ್ಲಾಸ್ ಫಸ್ಟ್ ಟಾಪರ್ ಅಲ್ಲ ಬಾಯ್ಸ್ ನಾಗೆ ಇವಾಗ ಹೇಳ ನಾನೆಲ್ಲ ಹೇಳಿದ್ದು 1 ನಿಮಿಷಕ್ಕೆ ಫಿನಿಶ್ ಅಲ್ಲ. ಅಯ್ಯಪ್ಪ ದೊಡ್ಡ ಪೇಜ್ ತೋರಿಸ್ತೀನಿ. ಎಷ್ಟು ದೊಡ್ಡದಂದ್ರೆ ಅಷ್ಟು ಹಂಗೆ ಹಿಂಗಿಲ್ಲ ಅದು. ನಿಲ್ಲು. ಪೀರಿಯಡ್ ಮಾಡಕ್ಕೆ ಇದೊಂದು ಪೀರಿಯಡ್. ಒಂದ್ ಪೀರಿಯಡ್ ಇದು ಮಾಡಿದ್ರ ಇದು ಫುಲ್ ಬಂತು. ಇನ್ನೊಂದ್ ಪೀರಿಯಡ್ ಇದು ಮಾಡಿದ್ರ ಇದು ಬಂತು. ಇವತ್ತು ಇವೆರಡು ಮಾಡಿದ್ರ ಅಲ್ಲ ಮೊನ್ನೆ ಇದು ಮಾಡಿದ್ರ ಬರುತ್ತಾ? ಬರುತ್ತೆ. दिन भर कूद खेलते उछलते कूदते रहते थे. करते थे और रात में आराम से सो जाते थे. एक दिन घर में एक बिल्ली आ गई. ನೋಡಿದ್ರಲ್ಲ ಆ ರೀತಿ ಅವ್ನು ಹೋಗೋವರೆಗೂ ನಮ್ಗೆ ಒಳ್ಳೆ ಕಾಟ ಕೊಡ್ತಾ ಇರ್ತಾನೆ. ನಾನು ಏನು ಮಾತಾಡಿದ್ರು ಅವ್ನು ರೆಸ್ಪಾನ್ಸ್ ಮಾಡ್ತಾ ಇರಬೇಕು. ನನಗೆ ಅದು ಹಿಂದಿ ಅರ್ಥ ಆಗಲ್ಲ, ಏನಿಲ್ಲ, ಅವ್ನು ಬಿಡ್ತಾ ಇಲ್ಲ. ಹಾಗೆ ಹೂವೆಲ್ಲ ಇನ್ನು ಕೊಡೋ ಅಂಥವ್ರೆಲ್ಲ ಕೊಟ್ಟು ಹೋಗ್ತಾಯಿದ್ರು. ಈ ರೀತಿ ಎಲ್ಲ ರಾಶಿಗೆ ಹಾಕಿದ್ರು ಗುಡ್ಡೆಗೆ. ನಮ್ಮ ಅಣ್ಣಂದು ಹೂವಿನ ವ್ಯಾಪಾರನೇ, ಹಾಗಾಗಿ ಅವರು ಆ ಕೆಲಸದಲ್ಲಿ ಬ್ಯುಸಿಯಾಗಿದ್ದರು. ಈಗ ಊಟಕ್ಕೆ ಅಂದರೆ ನಮ್ಮ ಅತ್ತಿಗೆ ಅಡುಗೆ ಮಾಡೋವರೆಗೂ ಬಿಡಲಿಲ್ಲ. ಸೊ ಅಡುಗೆ ಮಾಡಿಬಿಟ್ಟು ಈಗ ಪಕೋಡ ಮಾಡಿದ್ದಾರೆ. ಊಟಕ್ಕೆ ಅಂತ ಎಲ್ಲರನ್ನೂ ಕೂರಿಸಿದ್ದಾರೆ. ಹಾಗೆ ಮಕ್ಕಳೆಲ್ಲ ಒಂದು ಕಡೆ ಕೂತ್ಕೊಂಡ್ರು. ನನ್ನನ್ನು ಬಾಹತ್ತೆ ಅಂತ ಕರೀತಾವ್ರು ಆಗಿಂದ. ಸರಿ ನಾನು ಬರ್ತೀನಿ ತಾಳಿ, ನಿಮ್ಮಮ್ಮ ಎಲ್ಲ ತಟ್ಟೆಗಳೆಲ್ಲ ಇಟ್ಟೋಗ್ಲಿ, ನಾನು ಬರ್ತೀನಿ ಅಂತಂದು ಹೇಳಿದೆ. ಅವನು ಬರೋವರೆಗೂ ಬಿಡಲಿಲ್ಲ ನನ್ನ ಅಳಿಯ. ಅವ್ನು ದೊಡ್ಡವನು, ಭಾಳ ಇಷ್ಟಪಡ್ತಾನೆ ನನ್ನನ್ನು. ಹೋಗೋವರೆಗೂ ಇಲ್ಲೇ ಇರತ್ತೆ ಅಂತ ಹೇಳ್ತಾನೆ ಇರ್ತಾನೆ. ಇಲ್ಲಿ ನೋಡಿ, ಇಲ್ಲಿ ಹಾಸ್ಯ ಮಾನ್ವಿಕು. ಸೊ ಇವ್ರ ಜೊತೆ ಫುಲ್ ಬ್ಯುಸಿ ಆಟ ಆಡ್ಕೊಂಡು ಅವಾಗಿಂದ ಆ ಕಡೆ ತಳ್ಳು ಈ ಕಡೆ ಜರುಗು ಅಂತ ಓಡಾಡ್ತಾವ್ರೆ. ಹಾಗೆ ಇವನಿಗೆ 4 ಭಾಷೆ ಬರ್ದಕೊಂಡ್ರು. ಈಗಿನ 3rd ಸ್ಟ್ಯಾಂಡರ್ಡು. ತೆಲುಗು, ಕನ್ನಡ, ಹಿಂದಿ, ಇಂಗ್ಲೀಷು. ಈಗೀಗ ಸ್ವಲ್ಪ ತಮಿಳು ಕಲಿತಿದ್ದೀನತ್ತೆ ಅಂತಂದು ಹೇಳ್ತಾವನೆ. ಅದಕ್ಕೆ ಲೈವಲ್ಲೇ ಇಟ್ಟಿದ್ದೆ ಅವ್ನು ಮಾತಾಡೋದು. ಆದರೆ ಈಗ ಇಲ್ಲಿ ಇದ್ರಲ್ಲ ಇವರು ಭರತ್ ಮತ್ತು ಲಾಸ್ಯ ಅವರೆಲ್ಲ ಫುಲ್ ಕಿರ್ಚ್ತಾವ್ರೆ. ಆ ಕಡೆ ಅವನು ಅಂತೂ ಫುಲ್ ಜಗಳ ಮಾಡ್ತಿದ್ದ. ಅದಕ್ಕೆ ಅದು ಫುಲ್ ಡಿಸ್ಟರ್ಬೆನ್ಸ್ ಆಗಿತ್ತು. ಅದಕ್ಕೆ ವಾಯ್ಸ್ ಅವರೇ ಕೊಡ್ತಾಯಿದ್ದೀನಿ. ನನ್ನನ್ನೆಲ್ಲ ಕೇಳ್ತಾ ಇದ್ದ 4 ಭಾಷೆಯಲ್ಲೂ ನಿಮ್ಮ ತಂದೆ ಹೆಸರೇನು ಅಂತ ಕೇಳ್ತಾ ಇದ್ದ. ಹಾಗೆ ಸರಿ ಅಂತಂದು ಹೇಳ್ಬಿಟ್ಟು ಅದು ಚೆನ್ನಾಗೇ ಇತ್ತು ವಿಡಿಯೋ. ಅದು ಬ್ಯಾಕ್ಗ್ರೌಂಡ್ ನಾನು ಅಬ್ಸರ್ವ್ ಮಾಡಲಿಲ್ಲ. ಅವರೆಲ್ಲ ಜಾಸ್ತಿ ಡಿಸ್ಟರ್ಬೆನ್ಸ್ ಮಾಡ್ತಾಯಿದ್ರು, ಅದಕ್ಕೆ ಲೈವ್ ಇಡೋಕ್ಕಾಗಲಿಲ್ಲ.
ನೋಡಿ ಏನು ಟ್ಯಾಲೆಂಟ್ ಅಂತೀರಲ್ವ. ನನಗಂತೂ ತುಂಬ ಖುಷಿಯಾಗುತ್ತೆ. ಇಲ್ಲಿಗೆ ಬಂದರೆ ನನಗೆ ಇವನ ಹತ್ರ ಮಾತಾಡ್ದಾಗಿರ್ಬೋದು, ಏನಾದ್ರು ನಾನು ಈಗ ಲೈವಲ್ಲಿ ಏನಾದರೂ ಮಾತಾಡ್ಬಿಡ ಅಂದರೆ ಮಾತಾಡ್ಬಿಡ್ತಾನೆ. ಅಷ್ಟೊಂದು ಧೈರ್ಯ ಅವನಿಗೆ. ಕ್ಯಾಮ್ರಾ ಫೇರ್ ಏನೂ ಇಲ್ಲ. ಸೊ ಈಗ ಯಾರಿಗಾದ್ರೂ ಆಗಲಿ, ಈಗ ಲಾಸ್ಟಿಯಾಗೋ ಮಾನ್ವಿಕನಿಗೆ ಇಡ್ಲಿ ಕ್ಯಾಮ್ರಾ, ಅವ್ರು ಹಂಗೆ ತಲೆ ಬಗ್ಗಿಸ್ಕೊಬಿಡ್ತಾರೆ, ಮಾತಾಡೋದೇ ಇಲ್ಲ. ಇವನು ಆ ರೀತಿ ಅಲ್ಲ. ಅತ್ತೆ ಕ್ಯಾಮ್ರಾ ಆನ್ ಮಾಡತ್ತೆ, ನಾನು ಮಾತಾಡ್ತೀನಿ ಅಂತಂದು ಹೇಳ್ತಾ ಇರ್ತಾನೆ. ಹಂಗೆ ಎಲ್ರಿಗೂ ಇರಲ್ಲ ಆ ರೀತಿ ಮೈಂಡ್ಸೆಟ್ಟು, ಯಾರಿಗೋ ಕೆಲವೊಬ್ರಿಗೆ ಆ ರೀತಿ ಇರುತ್ತೆ. ಹಾಗೆ ಇವನು ತುಂಬ ಟ್ಯಾಲೆಂಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಅಳಿಯ ಇನ್ನೂ 3rd ಸ್ಟ್ಯಾಂಡರ್ಡು MBBS ಡಾಕ್ಟ್ರ್ ಆಗ್ತಾನಂತೆ. ಬುಡ್ಬುಡ್ಕೆ ಆಡ್ಸೋರು ಅವ್ರು ಬರ್ತಾರಲ್ಲ, ಸೊ ಅವರು ಹೇಳಿದಾರಂತೆ, ನಾನು ಹಾಗೆ ಆಗ್ತೀನತ್ತೆ, ಅವ್ರು ಹೇಳೋಗಿದ್ದಾರೆ ಅಂತಂದು ಹೇಳ್ಬಿಟ್ಟು ತಲೆ ತಿಂದು ಹಾಕ್ಬಿಟ್ಟು ಊಟ ಮಾಡೋವರ್ಗು. ಆಯಿತು, ನೀನು ಡಾಕ್ಟ್ರ್ ಆದಮೇಲೆ ಏನು ಮಾಡ್ತೀನಿ ಅಂದರೆ ನಾನು ಗಾಜಿನ ಮನೆ ಕಟ್ತೀನಿ, ಅದರಲ್ಲಿ ಒಂದು ಫ್ಲೋರ್ ನಿನಗೆ ಕೊಡ್ತೀನಿ ಅಂತಂದು ಹೇಳ್ತಾವನೆ. ಇದು ಹಳೆ ಮನೆ ಬೇಡತ್ತೆ, ನಾವಿರೋದು, ನಿನಗೆ ಗಾಜಿನ ಫ್ಲೋರ್ ಮನೆ ಕಟ್ಟಿಬಿಟ್ಟು ಅದರಲ್ಲಿ ಒಂದು ಫ್ಲೋರ್ ಕೊಡ್ತೀನಿ ಅಂತಂದು ಹೇಳಿದ್ದಾನೆ. ಸೊ ತುಂಬ ಖುಷಿ ಆಯಿತು ಇವನ ಜೊತೆ ಮಾತಾಡಿ. ನನಗಂತೂ ಮೈಂಡ್ ಫ್ರೆಶ್ ಆಗೋಯ್ತು. ಹಾಗೆ ಎಲ್ಲರೂ ಈಗ ಒಟ್ಟಿಗೆ ಕೂತ್ಕೊಂಡು ನೋಡಿ, ನಮ್ಮ ಅತ್ತಿಗೆ ಸಂಡಿಗೆ ಕರೆದ್ಬಿಟ್ಟು ಪಕೋಡ ಎಲ್ಲ ಮಾಡಿದಾಳೆ. ಎಲ್ಲರೂ ಈಗ ಊಟಕ್ಕೆ ಅಂತ ಕೂತ್ಕೊಂಡ್ವಿ. ಈಗ ಇಲ್ಲಿಂದ ನಾವು ಊಟ ಮುಗಿಸ್ಬಿಟ್ಟು ಮನೆಗೆ ಹೊರಡ್ತೀವಿ. ಹಾಗೆ ನಮ್ಮ ಅತ್ತಿಗೆನೂ ಪಾಪ ಒಳಗಡೆ ಎಲ್ಲ ಕೆಲಸ ಮಾಡ್ತಾಯಿದ್ರು. ಇನ್ನು ನಾವು ನಮ್ಮ ಗಿಡಕ್ಕೆ ಅಂತ ಬಂದಿದ್ದಾರೆ. ನಾವು ಸ್ವಲ್ಪ ಇಟ್ಕೊಂಡಿದ್ದೀವಿ, ಬೇಡ ನೀವು ಸ್ವಲ್ಪ ಇಟ್ಕೊಂಡಿದ್ದೀರ ಅಂತ ಮತ್ತೆ ಎಕ್ಸ್ಟ್ರಾ ಇಡಕ್ಕೆ ಬಂದಿದ್ದಾರೆ ಒಳಗಡೆಯಿಂದ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಯಾವ ರೀತಿ ಅನ್ನಿಸ್ತು, ಹಾಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನಾಳೆ ಒಂದು ಒಳ್ಳೆ ವ್ಲಾಗ್ ಮುಖಾಂತರ.